ಹಾಯ್ ಫ್ರೆಂಡ್ಸ್, ವೈರಿಂಗ್ ಕಲಿಬೇಕು ಅಂತಿರೋರು ಎಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಓಕೆ ನೋಡಿ, ನಾನು ಹಿಂದಿನ ವಿಡಿಯೋದಲ್ಲಿ ಬೆಡ್ ಸ್ವಿಚ್ನ ಒಂದು ಬಲ್ಬ್ಗೆ ಯಾವ ಥರ ಕಲೆಕ್ಷನ್ ಮಾಡಬೇಕು ಅಂತೇಳಿ ಒಂದು ಹಿಂದಿನ ವಿಡಿಯೋ ಮಾಡಿದ್ದೆ. ಅದರಲ್ಲಿ ತುಂಬ ಜನ ಲೈಕ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಈಗ ನಾನು ಝೀರೋಯಿಂದ ಅಂದರೆ ಏನು ಗೊತ್ತೇ ಇಲ್ಲ ಅನ್ನೋ ಥರ ಇರೋರು, ಎಲೆಕ್ಟ್ರಿಕಲ್ ಬಗ್ಗೆ ಗೊತ್ತೇ ಇಲ್ಲ ಅಂತ ಇರೋರು ನನ್ನ ವಿಡಿಯೋದನ್ನು ನೋಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಕಲಿತಾ ಇದ್ದೀರಾ, ತುಂಬಾ ಸಂತೋಷ ಆಗುತ್ತೆ. ನೋಡಿ, ನಾನು ಈಗ ಮಾಡ್ತಾ ಇರೋದು ಎರಡನೇ ವಿಡಿಯೋ. ಅಂದರೆ ಝೀರೋಯಿಂದ ಎಲೆಕ್ಟ್ರಿಕಲ್ ಕೆಲಸ ಕಲಿಬೇಕು ಅಂತಿರೋರು ಈಗ ನಾನು ಎರಡನೇ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದನ್ನು ಕೊನೆವರೆಗೂ ನೋಡಿ. ನೀವು ಯಾವ ಥರ ನನಗೆ ಲೈಕ್ ಕೊಟ್ಟಿದ್ದೀರಾ, ಖಂಡಿತ ಅದೇ ಥರನೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸು ರಿಲೇಷನ್ಗಳಲ್ಲಿ ಯಾರಾದರೂ ಹುಡುಗರು ಎಲೆಕ್ಟ್ರಿಕಲ್ ಕಲಿತಾ ಇದ್ದಾರೆ ಅಂತಿದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ತುಂಬ ಅನುಕೂಲ ಆಗುತ್ತೆ ಅವ್ರಿಗೆ. ಓಕೆನಾ? ಈಗ ನೋಡಿ, ನಾನು ಈಗ ಎರಡನೇ ವಿಡಿಯೋ ಅಂದರೆ ಝೀರೋಯಿಂದ ಎಲೆಕ್ಟ್ರಿಕಲ್ ಕಲಿತಾ ಇರೋರಿಗೆ ಎರಡನೇ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನೋಡಿ, ಎರಡು ಸ್ವಿಚ್ಚು, ಒಂದು ಸಾಕೆಟ್ನ ಕಲೆಕ್ಷನ್ ಮಾಡೋದು. ಒಂದು ಬಲ್ಬ್ಗೆ ಒಂದು ಫೇಸ್ ನ್ಯೂಟ್ರಲ್ ವೈರ್ನ ತೊಗೊಂಡು ಒಂದು ಸ್ವಿಚ್ಚು ಒಂದು ಲೈಟಿಗೆ ಮತ್ತು ಇನ್ನೊಂದು ಸ್ವಿಚ್ನ ಸಾಕೆಟ್ಗೆ ಯಾವ ಥರ ಕಲೆಕ್ಷನ್ ಮಾಡೋದು ಅಂತೇಳಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ. ಇನ್ಯಾಕೆ ತಡ ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಈ ಬಾಕ್ಸ್ನ ಉಲ್ಟಾ ಮಾಡ್ತೀನಿ. ಅಂದರೆ ನಿಮಗೆ ಕನೆಕ್ಷನ್ ತೋರಿಸ್ಬೇಕಲ್ಲ. ನೋಡಿ, ಈಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ಇವಾಗ ನೋಡಿ, ಇಲ್ಲಿ ಮೊದಲನೇ ಸ್ವಿಚ್ನ ಈ ಓಡ್ರಿಗೆ ಕೊಡಬೇಕು. ನಂತರ ಈ ಎರಡನೇ ಸ್ವಿಚ್ಚನ್ನು ಸಾಕೆಟಿಗೆ ಕೊಡಬೇಕು. ಹೇಗೆ ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋನ ನೋಡಬೇಕಾದ್ರೆ ಸೈಲೆಂಟಾಗಿರೋ ಜಾಗದಲ್ಲಿ ಕೂತ್ಕೊಂಡು ವಿಡಿಯೋ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೋಡಿ, ಈ ಗ್ಯಾಂಗ್ ಬಾಕ್ಸ್ಗೆ ಅಥವಾ ಸ್ವಿಚ್ ಬೋರ್ಡ್ಗೆ ಕನೆಕ್ಷನ್ ಮಾಡೋದು ಅಂತಂದರೆ ಹೆಂಗೆ ಬೇಕಂಗೆ ಕನೆಕ್ಷನ್ ಮಾಡೋದಲ್ಲ. ಇಲ್ಲಿ ಅದಕ್ಕೆ ಅಂತ ಒಂದೊಂದು ಪಾಯಿಂಟ್ಗಳಿರ್ತವೆ, ಅದಕ್ಕೆ ಕೊಡಲೇಬೇಕಾಗುತ್ತೆ. ನಾನೊಂದು ಕೆಲವೊಂದು ಕಡೆ ಹೋದಾಗ ಅಲ್ಲಿ ಹೋಗಿ ನೋಡಿದ್ರೆ ಹೆಂಗಿರ್ತಿತ್ತು ಅಂತಂದರೆ ಅವ್ರಿಗೆ ಯಾವ ಥರ ತಿಳಿಯುತ್ತೋ ಆ ಥರ, ಯಾವ ಪಾಯಿಂಟಿಗೆ ಎಲ್ಲಿಗೆ ಏನು ಕೊಡಬೇಕು ಅಂತ ಗೊತ್ತಿರೋದಿಲ್ಲ. ನೋಡಿ, ಇಲ್ಲಿ ಕನೆಕ್ಷನ್ ಹಾಕ್ತಾ ಇದ್ದೀನಲ್ಲ, ನೋಡಿ, ಈ ಥರ ಯಾವ್ದು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿಗೆ, ಒಟ್ಟು ಏನಪ್ಪ ಅಂತಂದರೆ ಎಲ್ಲ ಪಾಯಿಂಟು ಫಿಲಪ್ ಆಗಬೇಕು, ಆ ಥರ ಕಲೆಕ್ಷನ್ ಮಾಡಿಬಿಡ್ತಾರೆ. ನೋಡಿ, ನಾನು ಇಲ್ಲಿ ಮಾಡಿದ್ದೀನಲ್ಲ, ಇದು ಪೂರ್ತಿ ಕಂಪ್ಲೀಟ್ಲಿ ರಾಂಗು. ಅಂದರೆ ಅವ್ರಿಗೆ ಏನಪ್ಪ ಅಂದರೆ, ಇದು ನನಗೂ ಬರುತ್ತೆ, ಇದೇನು ದೊಡ್ಡ ಗುಡ್ಡ ಏನಲ್ಲ, ಎಲ್ಲ ಪಾಯಿಂಟಿಗೂ ಒಟ್ಟಿನಲ್ಲಿ ಫಿಲಪ್ ಮಾಡಬೇಕು, ಕರೆಂಟ್ ಬಂದುಬಿಡುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಖಂಡಿತ ಇಲ್ಲ. ಇದಕ್ಕೆ ಅಂತೇಳಿ ಒಂದೊಂದು ಕನೆಕ್ಷನ್ನು ಅದದ್ದೇ ಜಾಗದಲ್ಲಿ ಕೊಡಬೇಕಾಗಿರುತ್ತೆ. ನೋಡಿ, ಈ ಥರ ಕೊಟ್ಟರೆ ಇದು ಕಂಪ್ಲೀಟ್ಲಿ ಫುಲ್ ರಾಂಗು. ಓಕೆನಾ? ಓಕೆ, ನೋಡಿ, ಈ ಥರ ಕೊಡಬೇಡಿ. ಹೊಸದಾಗಿ ಕನೆಕ್ಷನ್ ಹಾಕೋಣ. ನೋಡಿ, ಇವಾಗ ನಾನು ಫೇಸ್ ವೈರ್ನ ಹಾಕೋತಾ ಇದ್ದೀನಿ. ನೋಡಿ, ಇದು ಫೇಸ್ ವೈರು ಕಲೆಕ್ಷನ್ ಇಷ್ಟು. ಈಗ ಹಾಕಿದ್ದೀನಲ್ಲ, ಇದು ಫೇಸ್ ವೈರ್ ಕಲೆಕ್ಷನ್ ಇಷ್ಟೇ ಬರೋದು. ನೋಡಿ, ಇದನ್ನು ಕರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇಲ್ಲಿ ಫೇಸ್ ವೈರ್ ಮೇಲಿಂದ ತೊಗೊಂಡಿದ್ದೀನಲ್ಲ, ಇದು ಇಲ್ಲಿ ಒಂದು ಸ್ವಿಚ್ಚಿಗೆ ಕಲೆಕ್ಷನ್ ಕೊಟ್ಟು ಇನ್ನೊಂದು ಸ್ವಿಚ್ಚಿಗೆ ಲಿಂಕ್ ಥರ ಹಾಕಿದ್ದೀನಿ. ಸರಿನಾ? ಇದು ನೀವು ಡೈರೆಕ್ಟಾಗಿ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಡೈರೆಕ್ಟಾಗಿ ತೊಗೋಬೋದು. ವೈರ್ ಸ್ವಲ್ಪ ಸ್ಕಿನ್ ಮಾಡಿಕೊಂಡು ಇದು ಕಲೆಕ್ಷನ್ ತೊಗೋಬೋದು, ಅಥವಾ ಒಂದು ಕಟ್ ಪೀಸ್ ವೈರನ್ನು ಇದನ್ನು ಲಿಂಕ್ ಬೇಕಾದರೂ ಹಾಕೋಬೋದು. ಇದು ಫೇಸು ಇಲ್ಲಿವರೆಗೂ ಸ್ಟಾಪ್ ಆಗುತ್ತೆ. ಅಂದರೆ ನೀವು ಸ್ವಿಚ್ ಆಫ್ ಮಾಡಿದಾಗ ಫೇಸ್ ವೈರು ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಇವೆರಡು ಪಾಯಿಂಟ್ ಇದೆಯಲ್ಲ, ಇವೆರಡು ಪಾಯಿಂಟಿಗೆ ಫೇಸು ಸ್ಟಾಪ್ ಆಗುತ್ತೆ ಸ್ವಿಚ್ಚು ಆಫ್ ಮಾಡಿದಾಗ. ನೆಕ್ಸ್ಟ್ ನೋಡಿ, ಈಗ ಬಲ್ಪಿಗೆ ಅದು ನಾವು ಆನ್ ಮಾಡಿದಾಗ ಬಲ್ಪಿಗೆ ಅಂದರೆ ಫೇಸ್ ಹೋಗಬೇಕು ಅಂತಂದರೆ ನೋಡಿ, ಇಲ್ಲಿಂದ ಹೋಗುತ್ತೆ, ಬಲ್ಪಿಗೆ ಫೇಸ್ ಹೋಗುತ್ತೆ. ನಾನಿನ್ನು ನ್ಯೂಟ್ರಲ್ ವೈರ್ ಹಾಕಿಲ್ಲ, ಫೇಸ್ ವೈರ್ ಮಾತ್ರ ಹಾಕಿದ್ದೀನಿ. ಗೊತ್ತಾಯ್ತಲ್ಲ? ಈಗ ನೋಡಿ, ಫೇಸ್ ವೈರು ಬಲ್ಪಿಗೆ ಮುಗೀತು. ಮತ್ತು ಸಾಕೆಟ್ಗೆ ಇನ್ನೊಂದು ಸ್ವಿಚ್ಚಿಂದ ಕಲೆಕ್ಷನ್ ತೊಗೋಬೇಕು ಅಂತಂದರೆ ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಫೇಸ್ ವೈರ್ನ ಕನೆಕ್ಷನ್ ಹಾಕಿದ್ದೀನಿ. ಈಗೇನಾಯಿತು ಅಂದರೆ, ಇದು 2+1 ಬೋರ್ಡಿಂದು ಈ ಫೇಸ್ ವೈರು ಕನೆಕ್ಷನ್ ಪೂರ್ತಿ ಮುಗೀತು. ಸರಿನಾ? ಓಕೆ, ಇನ್ಮೇಲೆ ಈಗ ನ್ಯೂಟ್ರಲ್ ವೈರ್ನ ತೊಗೊಳ್ಳೋಣ. ನೋಡಿ, ಈಗ ನ್ಯೂಟ್ರಲ್ ವೈರ್ನ ಹೋಲ್ಡ್ರಿಗೆ CG ಹೋಲ್ಡ್ರಿಗೆ ಕೊಟ್ಟಿದ್ದೀನಿ. ನೋಡಿ, ಈಗ ನ್ಯೂಟ್ರಲ್ ಕೆಲಸ ಮುಗೀತು ಅಂದ್ಕೋಬೇಡಿ. ಏಕೆಂದರೆ
ಈ ಸಾಕೆಟ್ಗೆ ನ್ಯೂಟ್ರಲ್ ಕೊಟ್ಟಿಲ್ಲ ಅಂತಂದರೆ ಸಾಕೆಟು 5 ಪಿನ್ ಸಾಕೆಟು ಅಥವಾ 2 ಪಿನ್ ಸಾಕೆಟು ಯಾವುದೇ ಆಗಿದ್ರೂ ಕೂಡ ಸಾಕೆಟ್ ಕೆಲಸ ಮಾಡೋದಿಲ್ಲ. ಯಾಕೆಂದರೆ ನ್ಯೂಟ್ರಲ್ಲು ಬೇಕೇ ಬೇಕು ಸಾಕೆಟ್ಗೆ. ಗೊತ್ತಾಯ್ತಲ್ಲ, ಇದು ಲೈಟಿನ ಕನೆಕ್ಷನ್ನು ಮುಗೀತು, ನ್ಯೂಟ್ರಲ್ಲು ಬಲ್ಪಿಗೆ ಹೋಗಿದೆ. ಬಟ್ ಸಾಕೆಟಿಗೊಂದು ಕನೆಕ್ಷನ್ ಬೇಕು. ಓಕೆ, ಈಗ ಅದನ್ನು ಕೊಡೋಣ. ಓಕೆ ನೋಡಿ, ಈಗ ಕನೆಕ್ಷನ್ ಕೊಟ್ಟಿದ್ದೀನಿ, ಸಾಕೆಟ್ಗೂ ನ್ಯೂಟ್ರಲ್ ಕನೆಕ್ಷನ್ ಕೊಟ್ಟಿದ್ದೀನಿ. ಇನ್ನು ಈಗ ನಾವು ಬಾಕ್ಸ್ನ ಉಲ್ಟಾ ಮಾಡಿ ನೋಡೋಣ. ಅಂದರೆ ಕನೆಕ್ಷನ್ ಹಾಕಿದ್ದೀವಲ್ಲ ಅದು ಚೆಕ್ ಮಾಡೋಣ, ಕನೆಕ್ಷನ್ ಸರಿ ಇದೆಯಾ ಇಲ್ಲೋ ಅಂತ ಚೆಕ್ ಮಾಡೋಣ. ಓಕೆ ನೋಡಿ, ಈಗ ಆನ್ ಆಯಿತು. ನಾವೀಗ ಟೆಸ್ಟರ್ನ ಇಟ್ಟು ನೋಡಿದ್ರೆ ನೋಡಿ, ನಾವು ಈ ಕಡೆ ಹಿಂದುಗಡೆ ಭಾಗದಲ್ಲಿ ಕೊಟ್ಟಿರೋದು ಈ ಪಾಯಿಂಟಿಗಲ್ವಾ ಕೊಟ್ಟಿರೋದು. ನಾವು ಇಲ್ಲೇ ಟೆಸ್ಟರ್ನ ಚೆಕ್ ಮಾಡಬೇಕು. ಅಲ್ಲಿ ಟೆಸ್ಟರ್ ಆನ್ ಆದರೆ ಈ ಸ್ವಿಚ್ಚು ಆನ್ ಮಾಡಿದ್ರೆ ಇಲ್ಲಿ ಲೈಟ್ ಬರಬೇಕು. ಆವಾಗ ಇದು ಅಂದರೆ ನಾವು ಕೊಟ್ಟಿರೋದು ಫೇಸ್ ವೈರ್ಗೆ ಇದೆ ಅಂತ ನಾವು ತಿಳ್ಕೊಬೇಕು. ಅಕಸ್ಮಾತು ಫೇಸ್ ವೈರ್ಗೆ ಇಲ್ಲ ಅಂತಂದರೆ ನಾವು ಅದನ್ನು ಚೇಂಜ್ ಮಾಡ್ಕೋಬೇಕು. ಅಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಮೀಟ್ರ್ ಹತ್ರ ಅಥವಾ MCB ಹತ್ರ ಫೇಸ್ ವೈರ್ನ ಅದಲು ಬದಲು ಮಾಡಿದ್ರೆ ಆವಾಗ ಫೇಸ್ ವೈರು ಇಲ್ಲಿ ಈ ಪಾಯಿಂಟಿಗೆ ಬರುತ್ತೆ. ಆವಾಗ ನಿಮಗೆ ಬ್ಲಿಂಕಿಂಗ್ ಪ್ರಾಬ್ಲಮ್ ಬರೋದಿಲ್ಲ. ನೋಡಿ, ಇದೆ ಇಷ್ಟನ್ನೆಲ್ಲ ಚೆಕ್ ಮಾಡಿಕೊಂಡು ನೀವು ಮಾಡಿದ್ರೆ ಆವಾಗ ನಿಮ್ಮದು ವೈರಿಂಗ್ ಕೆಲಸ ಪೂರ್ತಿ ಆಗುತ್ತೆ. ಕನೆಕ್ಷನ್ನು ರಾಂಗ್ ಆಗೋದಿಲ್ಲ, ಎಲ್ಲ ಪಕ್ಕಾ ಕೆಲಸ ಆಗುತ್ತೆ. ಮತ್ತು ಈ ನಟ್ಗಳನ್ನೆಲ್ಲ ಕ್ಲಿಯರಾಗಿ ಟೈಟಲ್ಲಿ ಹೊಡ್ಕೊಂಬಿಟ್ರೆ ಯಾವುದು ಎಷ್ಟೇ ದಿನ ಆದ್ರೂ ಲೂಸ್ ಕನೆಕ್ಷನ್ ಥರ ಏನೂ ಆಗೋದಿಲ್ಲ. ನೀವು ಸ್ವಿಚ್ಚು ಅಕಸ್ಮಾತ್ ನೀವು ತಂದಿರೋ ಸ್ವಿಚ್ಚು ಸ್ವಲ್ಪ ಲೋ ಕ್ವಾಲಿಟಿದಾದರೆ ಸ್ವಿಚ್ ಹೋಗುತ್ತೆ, ಸಾಕೆಟ್ ಹೋಗುತ್ತೆ ಹೊರತು ನೀವು ಕನೆಕ್ಷನ್ ಕೊಟ್ಟಿರೋ ಕನೆಕ್ಷನ್ ಮಾತ್ರ ಯಾವತ್ತಿಗೂ ಹಾಳಾಗೋದಿಲ್ಲ, ಅಂದರೆ ಲೂಸ್ ಆಗೋದಿಲ್ಲ. ಗೊತ್ತಾಯ್ತಲ್ಲ, ಇಷ್ಟು ಕನೆಕ್ಷನ್ನ ನೀವು ಪೂರ್ತಿಯಾಗಿ ನೋಡಿ, ನೀವು ನೋಡಿದ್ದೀರಿ ಅಂತಂದರೆ ನಿಮಗೆ ಕನೆಕ್ಷನ್ ಅರ್ಥ ಆಗಿರುತ್ತೆ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ನಿಮ್ಮ ಚಾನಲ್ನ ನೋಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಷನ್ಗಳಿಗೆ ಯಾರು ಇದ್ದರೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.